ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಮುಖಂಡರಾದ ಮಾರುತಿ ಬುದ್ಧಿಯವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಡಾಕ್ಟರ್ ಡಿ.ಜಿ. ಸಾಗರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಜೂನ್ 15ರಿಂದ 25 ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ್ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಡಿಯಾ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹೋರಾಟಗಾರರ ಮೇಲೆ ಪೊಲೀಸರ ದೌರ್ಜನ್ಯ ಖಂಡಿಸಿ 19ರಂದು ಚಳುವಳಿ ಬಾಲ್ದೊಡ್ಡಿ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ವೀರಶೆಟ್ಟಿ ಖ್ಯಾಮ ಅವರನ್ನು ನಾಟ್ಯಶ್ರೀ ನೃತ್ಯಾಲಯ ವತಿಯಿಂದ ಬೀದರ್ನಲ್ಲಿ ಸನ್ಮಾನಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಬೀದರ್ನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಬೀದರ್ ವಿಭಾಗದ ಅಂಚೆ ಅಧೀಕ್ಷಕ ವಿ.ಎಲ್. ಚಿತ್ಕೋಟೆ ಸಿಬ್ಬಂದಿಗೆ ಸಸಿ ವಿತರಿಸಿದರು. ವನ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿದ್ದಲ್ಲಿ ಪರಿಸರ ಸಂರಕ್ಷಣೆ ಸಾಧ್ಯ. ಶಿವಕುಮಾರ್ ರಾಥೋಡ್. ಮಹಾಪ್ರಜಾಪತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಮಕ್ಕಳಿಗೆ ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಕಾಮಶೆಟ್ಟಿ ಚಿಕ್ಕಬಸೆ ತಮ್ಮ ಜನ್ಮದಿನದ ನಿಮಿತ್ತ ಬಟ್ಟೆ ವಿತರಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ದಲಿತ ಮುಖಂಡರಾದ ಮಾರುತಿ ಬೋದ್ದೆ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಾಕ್ಟರ್ ಡಿ.ಜಿ. ಸಾಗರ್ ಅವರಿಗೆ ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿರುವ ಪ್ರಯುಕ್ತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವಿಠಲ್ ದಾಸ್ ಪೆಕೆ, ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕಾಶಿನಾಥ್ ಚೆಲುವ, ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ವಿನಯ್ ಮಾಳ್ಗೆ, ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ವಿಜಯಕುಮಾರ್ ಸೋನಾರೆ, ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಹಾಗೂ ಪ್ರಮುಖರಾದ ಅರುಣ್ ಪಟೇಲ್, ರಾಜ್ಕುಮಾರ್ ವಾಗ್ಮಾರೆ, ಅಭಿಕಾಳೆ, ವಿನೋದ್ ಕುಮಾರ್ ಬಂದ್ಗೆ, ದಶರಥ್ ಗುರು ಸೇರಿದಂತೆ ಡಿಎಸ್ಎಸ್ ಕಾರ್ಯಕರ್ತರು, ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು.
ಅವರಿಗೆ ಕರ್ನಾಟಕದ ಘನವತ್ತ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಏನು ಗೊತ್ತಾ ರಾಜ್ಯದಲ್ಲಿ 4 MLC ಆಯ್ಕೆ ಮಾಡಿದ್ರ. ಅದರಲ್ಲಿ ದಲಿತ ಹೋರಾಟಗಾರರು, ದಲಿತರ ಕಣಮಣಿ ಡಾಕ್ಟರ್ DJ ಸಾಗರ್ ಅವರ ಆಯ್ಕೆ ಮಾಡಿದ್ದಕ್ಕೆ ಗೊತ್ತಾ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ದಲಿತ ಚಳವಳಿಗಾರರು, ದಲಿತ ಸಮಾಜದ ಒಂದು ಹರ್ಷ ಉಲ್ಲಾಸದಿಂದ ಗೊತ್ತಾ ಈ ಮಾನ್ಯ ಘನ ಸರ್ಕಾರಕ್ಕೆ ನಾವು ಅಭಿನಂದಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಏನೋ ಒಂದು ಮತ್ತೆ ನಮ್ಮ ದಲಿತ ಚಳವಳಿ ಕಟ್ಲಕ್ಕೆ ಮತ್ತೆ ಹುಮ್ಮಸ್ಸು ಹೆಚ್ಚಿನ ರೀತಿ ಬಂತು ಗೊತ್ತಾ. ಏನು ಇಂಡಿಯಾ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಹೆಚ್ಚಿನ ರೀತಿಯಲ್ಲಿ ಮುಂದುವರಿತಿದ್ದಾವ, ಅವಕ್ಕೆಲ್ಲ ಕಡಿವಾಣ ಹಾಕಬೇಕಂತ ದಲಿತ ಚಳವಳಿ ಮಾಡೋಂಥ ದಲಿತ ಸಂಘಟನೆಗಳ ಒಕ್ಕೂಟದವರಿಗೆ, ದಲಿತ ಚಳವಳಿಗಾರರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಹುಮ್ಮಸ್ಸು ತುಂಬಂತ ಗೊತ್ತಾ ಡಾಕ್ಟರ್ DJ ಸಾಗರ್ ಸಾಹೇಬರಿಗೆ ಏನು MLC ಮಾಡಿದ್ರೆ ಈ ಒಂದು ನಮಗೆ ಭಾಳಷ್ಟು ಖುಷಿ ತಂದಿದೆ. ಒಂದು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಸಾಹೇಬರು ಹಾಗೂ ಕಣ್ಣಿ ಕಾಣಲಾರದೆ ಹಿಂದಿದ್ದಂಥ ಎಲ್ಲ ಸಚಿವರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರಿಗೆ ಇವತ್ತು DK ಶಿವಕುಮಾರ್ ಸಾಹೇಬರು, ಅನೇಕ ವ್ಯಕ್ತಿಗಳು ಇವತ್ತು ಸುರ್ಜೇವಾಲ್ ಇರ್ಬೋದು, ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರಿಗೂ ಕೂಡ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ದಲಿತ ಚಳವಳಿ ಪರವಾಗಿ ಇವತ್ತು ಬೀದರ್ ಜಿಲ್ಲೆ ಮುಖಾಂತರ ಅಭಿನಂದಿಸ್ತೇವೆ, ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಏನು ಈ ಒಂದು ಸರ್ಕಾರ ನಮ್ಮೆಲ್ಲ ಸಂಘಟನೆಗಳ ಮೇಲೆ ನಂಬಿಕೆ ಕೊತ್ತೇನೆ MLC ಮಾಡಿದ ಅದು ಪರಿಪಕ್ವವಾಗಿ ಅದು ಅವರು DJ ಸಾಗರ್ ಸಾಹೇಬರು ನಿಭಾಯಿಸ್ತಾರಂತ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದ. ಕರ್ನಾಟಕ ರಾಜ್ಯದಲ್ಲಿ ಏನು ಸಂತೋಷದ ಒಂದು ಹಬ್ಬದ ವಾತಾವರಣ, ಈ ನಾಡಿನ ದಲಿತ ಚಳವಳಿ, ಈ ನೆಲದ ಶೋಷಿತ ಸಮಾಜದ ಒಂದು ನಾಯಕರಾಗಿ ಹೊರಹೊಮ್ಮಿದಂಥ DJ ಸಾಗರ್ ಅವರಿಗೆ ಇಂದಿನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಮತ್ತು ಅನೇಕ ಜನರು ಈ DJ ಸಾಗರ್ ಅವರ ಏನು ಇವತ್ತು MLC ಮಾಡಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಈ ಸರ್ಕಾರಕ್ಕೆ ಮತ್ತು ಎಲ್ಲ ಮಂತ್ರಿಮಂಡಲಕ್ಕೆ ನಾವು ಗೌರವಪೂರ್ವಕವಾದ ಅಭಿನಂದನೆ ತಿಳಿಸ್ತೀವಿ. ಈ DJ ಸಾಗರ್ ಅವರಿಗೆ MLC ಮಾಡಿದ್ದು ಇಡೀ ದಲಿತ ಚಳವಳಿಗೆ, ಈ ನಾಡಿನ ಸುಮಾರು 30-40 ವರ್ಷದಿಂದ ಏನಾದ್ರು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ದಲಿತ ಚಳವಳಿ ನಾಯಕರಿಗೆ ಸಂದ ಗೌರವ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಕ್ಕಾಗಿ ನಾವು ಎಲ್ಲರಿಗೂ ಅಭಿನಂದಿಸ್ತಾ, ಮತ್ತು DJ ಸಾಗರ್ ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಶೋಷಿತ ಸಮಾಜದ ಇಡೀ ನಾಡಿನ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ವಿಷಯಗಳನ್ನು ಮಂಡಿಸ್ತಾರೆಂಬುದು ನೆನಪಿಟ್ಟು ಈ ಎಲ್ಲ ಈ ಭಾಗಕ್ಕೆ ನ್ಯಾಯವನ್ನು ಕೊಟ್ಟಿದ್ದಂಥ ಎಲ್ಲ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಎಲ್ಲರಿಗೂ ಕೂಡ ನಾವು ಗೌರವಪೂರ್ವಕ ಅಭಿನಂದನೆ. ಬೀದರ್ ಜಿಲ್ಲೆಯ ಎಲ್ಲ ದಲಿತ ಚಳವಳಿ ಮುಖಂಡರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾವು ಸರ್ಕಾರಕ್ಕೆ ಮತ್ತು ಮಂತ್ರಿಮಂಡಲಕ್ಕೆ ಗೌರವದ ಅಭಿನಂದನೆ ತಿಳಿಸ್ತೀವಿ. ಜೈ ಭೀಮ್, ಜೈ ಭಾರತ್. ದಲಿತ ಸಂಘರ್ಷ ಸಮಿತಿ ಸ್ಥಾಪಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಶ್ರೀ DJ ಸಾಗರ್ ಅವರಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ನೇಮಿಸುವುದರ ಮುಖಾಂತರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶೋಷಿತರ ಬದುಕಿನಲ್ಲಿ ಒಂದು ಆಶಾಕಿರಣವಾಗಿ ಶೋಷಿತರಿಗೂ ಬದುಕುವ ಹಕ್ಕಿದೆ ಅನ್ನೋದನ್ನು ಸಮಾಜಕ್ಕೆ ತಿಳಿಸ್ಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಾನ್ಯ DJ ಸಾಗರ್ ಅವರು ಇಡೀ ತಮ್ಮ ಬದುಕಿನುದ್ದಕ್ಕೂ ಶೋಷಿತರ ಪರವಾಗಿ ಹೋರಾಟವನ್ನು ಮಾಡ್ತಾ ಈ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಕಳೆದ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರುವಂತೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ MP ಸೀಟುಗಳನ್ನು ಗೆಲ್ಲುವುದರ ಮುಖಾಂತರ ಸಂವಿಧಾನದ ಮೇಲೆ ಬಂದಿರತಕ್ಕಂಥ ಗಂಡಾಂತರವನ್ನು ಬದಿಗೊತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅವರ ಒಂದು ಇಡೀ ತಮ್ಮ ಜೀವನದ ಸಂಘರ್ಷದ ಬದುಕನ್ನು
ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಅವರ ಬದುಕನ್ನು ಪರಿಗಣಿಸಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಕೆಲಸ ಮಾಡುವುದನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು, ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಹಾಗೆಯೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಅಲ್ಲದೇನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಎಲ್ಲರೂ ಸೇರಿಕೊಂಡು, ಜೊತೆಗೆ ಇವರೆಲ್ಲರಿಗೆ ಶಕ್ತಿಯಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು ಇವತ್ತು ಮುಖ್ಯವಾಗಿ RSS ಮತ್ತು BJPಯ ಸಿದ್ಧಾಂತಗಳನ್ನು ಅದನ್ನು ಬಹಳ ತೀವ್ರವಾಗಿ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಮೌಲ್ಯಗಳನ್ನು DG ಸಾಗರ್ ಅವರು ಸಹ ಪ್ರತಿಪಾದಿಸ್ತಾರೆ. ಹಾಗಾಗಿ ಇವತ್ತು ಅವರಿಗೆ MLC ಒಂದು ಪದವಿಯನ್ನು ನೀಡೋದ್ರ ಮುಖಾಂತರ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹಳ ಶಕ್ತಿಶಾಲಿಯಾಗಿ ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೆ ಒದಗಿಸಿಕೊಡುವಲ್ಲಿ ಇದು ಸಹಕಾರಿಯಾಗ್ತದೆ. ಹಾಗಾಗಿ ಇಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇದಕ್ಕಾಗಿ ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ರಾಜಕೀಯ ನಾಯಕರುಗಳಿಗೂ ಮತ್ತು ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಅವರ ಜೊತೆಗೆ ಸದಾ ಹೆಜ್ಜೆಯನ್ನು ಇಟ್ಕೊಂಡು ಸದಾ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ಶೋಷಿತರ ಬದುಕಿನಲ್ಲಿ ಸದಾ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಆಯುಷ್ಮಾನ್ ಮಾರುತಿ ಬೌದ್ಧರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಒಂದು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಿ ಇವತ್ತು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಜೂನ್ 15ರಿಂದ 25 ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಟಿಯಾ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ವಲಯದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅಡ್ವಾಣೆ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಹಿಂದೂಗಳ ರಕ್ಷಣೆ ಹಾಗೂ ಸಮೃದ್ಧಿಗಾಗಿ 2019ರಲ್ಲಿ ತೊಗಟಿಯಾ ಸಂಘಟನೆ ಸ್ಥಾಪನೆ ಮಾಡಿದ್ದು, ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಅವರ ವೆಂಕಟೇಶ್ ಚಿದ್ರಿ ಶಾಲಿ ಅವರನ್ನ ರಾಜ್ಯಾಧ್ಯಕ್ಷರ ಆದೇಶದಂತೆ ಬೀದರ್ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ ಎಂದರು. ನೂತನವಾಗಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಚಿದ್ರಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಹಿಂದೂಗಳ ಮೇಲೆ ನಡೆಯುವ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಬಾಬು ಚಿದ್ರಿ, ಬಾಬು ಗಿರಿ, ಬಾಬು ಮೇತ್ರೆ, ದೀಪಕ್ ತೆಲಂಗಾಣೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ಕರ್ನಾಟಕದ ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಕುಲಕರ್ಣಿ ಅವರ ಹಾಗೂ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿದೆ. ಈ ಮುಂದಿನ ಕಾರ್ಯವನ್ನು ಮಲ್ಲಿಕಾರ್ಜುನವರು ನಿರ್ವಹಿಸಿಕೊಳ್ತಾರೆ. ಉತ್ತರ ಕರ್ನಾಟಕ ಸಂಘಟನೆಯ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ ಅಡ್ವಾಣಿ ಅವರು ಹಾಗೂ ಸಂದೀಪ್ ಪಾಟೀಲ್ ಅವರು ದೀಪಕ್ ಚಿದ್ರಿ, ವಿಕ್ಕಿ ವೆಂಕಟೇಶ್ ಚಿದ್ರಿ. ಅಂತಾರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ನಮ್ಮ ಸಂಘಟನೆಯ ಸಂಸ್ಥಾಪಕರಾದ ತಮ್ಮೆಲ್ಲರಿಗೆ ತಿಳಿದ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನ ಶ್ರೇಷ್ಠ ನಾಯಕರು ಪ್ರಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಡೇಟ್ ನಿಶ್ಚಯ ಆಗಿಲ್ಲ. ಒಟ್ಟಾರೆ 15ನೇ ತಾರೀಕಿನಿಂದ 22ನೇ ತಾರೀಕುವರೆಗೆ ಕರ್ನಾಟಕದಲ್ಲಿ, ಸಂಪೂರ್ಣ ಕರ್ನಾಟಕದಲ್ಲಿ ಪ್ರವಾಸ ಮಾಡುವ ಇಚ್ಛೆ ಆಗಿದೆ. ಅದರ ಸರ್ಕಾರದ ಒಂದು ಇಂಡಿಯಾಗೆ ಬರ್ಬೇಕಂತೆ ಅವರು ಸ್ವಲ್ಪ ವಿಶೇಷವಾಗಿ ಸಲುವಾಗಿ ಅದು ಇಂಡಿಯಾದ ಬಂದ ತಕ್ಷಣ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ಅದನ್ನೂ ಮಾಹಿತಿ ಸಂಬಂಧಪಟ್ಟವರಿಗೆ ತಿಳಿಸಲಾಗುತ್ತೆ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಡಾಕ್ಟರ್ ಪ್ರವೀಣ್ ಭಾಯ್ ತೊಗಟಿಯಾ ಅವರು ಈ ರಾಷ್ಟ್ರೀಯ ಬಜರಂಗ ದಳ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಯಾಕೆ ಸ್ಥಾಪನೆ ಮಾಡಬೇಕಂತಕ್ಕಂಥದ್ದು ಬಹಳ ಮಂದಿಗೆ ಒಂದು ಪ್ರಶ್ನೆ ಕಾಡುತ್ತೆ. ಇವತ್ತಿನ ದೇಶದಲ್ಲಿ ಹಲವು ಸಂಘಟನೆಗಳು ಅಲ್ಪಸಂಖ್ಯಾತರ ಜೊತೆ ಮಿಲಾವ ಕೂಡಿ ಹಿಂದೂ ಸಮಾಜವನ್ನು ನಾಶ ಮಾಡುವಂತ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ.
ಜಗತ್ತು ಪ್ರಸಿದ್ಧ ಹೇಳಿಕೊಳ್ಳುವಂತಹ ಸಂಘಟನೆ ಸಹಿತ ಮಂಚಿನ ಜೊತೆ ಭಾಗಿಯಾಗಿ ಹಿಂದೂ ಸಮಾಜ ದಮನ ಆಗುವಂತಹ ಒಂದು ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ನಾವು ತೀವ್ರವಾಗಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್, ರಾಷ್ಟ್ರೀಯ ಬಜರಂಗ ದಳ ಖಂಡಿಸ್ತೀವಿ ಅಂತಕ್ಕಂಥ ನಾನು ನೆನಪು ಮಾಡಿಕೊಡ್ತಾ ಇದ್ದೀನಿ. ಬಂಧುಗಳೇ, ಈ ದೇಶದಲ್ಲಿ ನೆಹರು ಹಿಡಿದು ಇಲ್ಲಿ ಮೋದಿಯವರಿಗೆ 3 ಕೋಟಿ ಜನ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನ ದೇಶಿ ಜನ ಪ್ರಜೆಗಳು ಭಾರತದಲ್ಲಿ ಬಂದಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಸರ್ಕಾರ ಕೊಟ್ಟಿದೆ. ಇನ್ನೂವರೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾವುದೇ ಗೌರ್ಮೆಂಟ್ ಬರಲಿ, ಭಾಜಪ ಬರಲಿ, ಕಾಂಗ್ರೆಸ್ ಬರಲಿ, ಎಬಿಪಿ ಬರಲಿ, ಸುಡಾ ಬರಲಿ, ಏನೇ ಗೌರ್ಮೆಂಟ್, ಕಮ್ಯುನಿಸ್ಟ್ ಹಿಡಿದು ಎಲ್ಲ ನಾಸ್ತಿಗೆ ಹಿಡಿದು ಪಾಸ್ತಿಕದವರೆಗೆ ಹಿಂದೂಗಳನ್ನ 3ನೇ ದರ್ಜವಾಗಿ ನೋಡುವಂತದ್ದು ಒಂದು ಕೆಲಸ ಇವತ್ತು ರಾಜಕಾರಣಿಗಳು ಮಾಡ್ತಕ್ಕಂಥದ್ದು ಕೃತ್ಯವನ್ನು ಇವತ್ತು ನಿಮ್ಮ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ನಿಮಗೆ ಸಂಕ್ಷಿಪ್ತವಾಗಿ ಉದಾಹರಣೆ ಕೊಡ್ತಾ ಇದ್ದೀನಿ. ಈ ದೇಶದಲ್ಲಿ ಹಲವಾರು ಸುಪ್ರೀಂ ಕೋರ್ಟ್ ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟ್ ಇನ್ನೂವರೆಗೆ ಯಾವುದೇ ಸರ್ಕಾರ ಪಾಲನೆ ಮಾಡ್ತಾ ಇಲ್ಲ. ಇದು ದೊಡ್ಡ ದುರಂತವಿದೆ. ಯಾವುದೇ ಗೌರ್ಮೆಂಟ್, ಕಾಂಗ್ರೆಸ್ ಇರ್ಬೋದು, ಭಾಜಪಾ ಇರ್ಬೋದು, ಇನ್ನಿತರ ಯಾವುದೇ ಇದಿರ್ಬೋದು, ಸುಪ್ರೀಂ ಕೋರ್ಟಿನ ಆದೇಶ ಇನ್ನೂವರೆಗೆ ಯಾವುದೇ ಪಾಲನೆ ಮಾಡ್ತಾ ಇಲ್ಲ. ಆದರೆ ತಮಗೆ ಅನುಕೂಲ ತಕ್ಕಂತೆ ಕಾಟಾಚಾರಕ್ಕೆ ಒಂದು ಹೂ ಮಾಡುವಂತದ್ದು ಒಂದು ಕಾರ್ಯ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು ತಾವೆಲ್ಲರೂ ಕಂಡಿದ್ದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ವತಿಯಿಂದ ಉದ್ದೇಶ ಇಷ್ಟೇ: ಸಮೃದ್ಧಿ, ಸುರಕ್ಷಾ, ಸನ್ಮಾನಯುಕ್ತ ಹಿಂದೂ ಸಮಾಜಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಹಿಂದೂಗಳು ಎಂಬ ಸಂಕಲ್ಪ ಮಾಡಿ ನಮ್ಮ ಸಂಘಟನೆ ಕೆಲಸ ಮಾಡುತ್ತೆ. ಇವತ್ತು ನಮ್ಮ ಸಂಘಟನೆ ವತಿಯಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಇಲ್ಲಿ ಪ್ರಪ್ರಥಮವಾಗಿ ಕಾರ್ಯವನ್ನು ಮಾಡುವುದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಇಲ್ಲಿ ಇರತಕ್ಕಂಥ ನಮ್ಮ ವೆಂಕಟೇಶ್ ಅವರನ್ನ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯವನ್ನ ಮುಂದುವರಿಸಬೇಕಂತ ಹೇಳಿ ಅಧ್ಯಕ್ಷರ ಆದೇಶ ಮೇರೆಗೆ ಇವರಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಂದೆ ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಿಂದೂ ಸಮಾಜದ ಕೆಲಸವನ್ನ ಮಾಡಬೇಕಂತ ಹೇಳಿ ನಾವು ಇವರಿಗೆಲ್ಲರಿಗೆ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಅದರಂತೆ ತಮ್ಮ ಎಲ್ಲ ಪತ್ರಕರ್ತರ ಬಂಧುಗಳು ಇಂಥ ಸಂಘಟನೆಗೆ ಬೆಂಬಲ ಕೊಡಬೇಕಂತೇಳಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ದೇಶದಲ್ಲಿ ಹಿಂದೂಗಳಿಗೆ ಬೆಂಬಲ ಕೊಡುವಂಥದ್ದು ಬಹಳಷ್ಟು ಕಮ್ಮಿ. ನಮ್ಗೆ ಅನುಕೂಲ ಆಗಿ ಪ್ರತಿನಿತ್ಯ ನಡೀತಾ ಇದೆ, ಏನೇನು ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಸಮಸ್ಯೆ ನಡೀತಾ ಇದೆ. ಆದರೆ ತಾವೆಲ್ಲ ಪತ್ರಕರ್ತ ಬಂಧುಗಳು ಇದನ್ನ ಪ್ರಚಾರ ವಿಸ್ತರಣೆ ಮಾಡಿ ನಮ್ಮ ಕಾರ್ಯಕ್ಕೆ ಒಂದು ಶಕ್ತಿಯನ್ನ ಕೊಡುವಂಥದ್ದು ನಿಮ್ಮದೇ ಒಂದು 3ನೇ ಶಕ್ತಿ. ನಮಗೆ ಮಾಧ್ಯಮ ಮೂಲಕ 3ನೇ ಶಕ್ತಿ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಬೀದರ್ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡೋದಕ್ಕೆ ನಾವು ಯಾವುದೇ ಹಿಂದೂಗಳಿಗೆ ಅತ್ಯಾಚಾರ ಆದರೆ ಅವರಿಗೆ ಈ ಸಂಘಟನೆ ಇರ್ತದೆ ಅಂತೇಳಿ ನಾನು ಮಾತಾಡ್ತೀನಿ. ಜಿಲ್ಲೆಯಲ್ಲಿ ತಮ್ಮ ಹಕ್ಕುಗಳಿಗೆ ಹೋರಾಡುವ ಹೋರಾಟಗಾರರ ಮೇಲೆ ದಿನಕ್ಕೊಂದು ಕೇಸ್ ದಾಖಲಿಸಿ ಪ್ರತಿಭಟನೆ ಹತ್ತಿಕ್ಕುವ ಷಡ್ಯಂತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಪೊಲೀಸರ ದೌರ್ಜನ್ಯ ಖಂಡಿಸಿ ಈ ತಿಂಗಳ 19ರಂದು ಬೀದರ್ನಲ್ಲಿ ರಾಜ್ಯದ ವಿವಿಧೆಡೆಯಿಂದ 5,000 ಪ್ರತಿಭಟನಾಕಾರರು ಆಗಮಿಸುತ್ತಲಿದ್ದು, ಬೀದರ್ ಚಲೋ ಎಂಬ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಭೀಮಸೇನೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಟ್ಟಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಮೂಲೆ ಗುಂಪಾಗಿ ಪೊಲೀಸ್ ಆಡಳಿತ ಎಂಬಂತಾಗಿದೆ. ನಮ್ಮ ಹಕ್ಕಿಗಾಗಿ ಹೋರಾಟ ನಡೆಸಲು ಮುಂದಾದರೆ ಅಂತಹವರನ್ನ ಗೃಹ ಬಂಧನದಲ್ಲಿರಿಸುವುದು ಅಥವಾ ಇಡೀ ಜಿಲ್ಲೆ ಸುತ್ತಾಡಿಸುವುದು ಮಾಡುತ್ತಿದ್ದಾರೆ. ಕೆಲವು ವಿಷಯಗಳು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದ್ದರೂ ಅಂತಹ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದು ಸಹ ನಡೆಯುತ್ತಿದೆ. ಇಂತಹದ್ದೊಂದು ಪ್ರಕರಣ ಇತ್ತೀಚೆಗೆ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಆರೋಪಿಸಿದ್ದರು. ಇಂತಹ ಪ್ರಕರಣಗಳಲ್ಲಿ ಖುದ್ದು ಪೊಲೀಸರು ಶಾಮೀಲಾಗಿ ಕಾನೂನು ಕೈಗೆತ್ತಿಕೊಂಡು ಅಮಾಯಕರ ವಿರುದ್ಧ ಕ್ರಮ ಜರುಗಿಸುತ್ತಿರುವವರು. ಪ್ರತಿಭಟನಾಕಾರರಿಗೆ ಹೆದರಿಸುವುದು, ಬಂಧಿಸುವುದು ಇದಲ್ಲದೆ ನಡೆಯುತ್ತಿದೆ. ಇದೊಂದು ತೊಗ್ಲಕ್ ದರ್ಬಾರಿನಂತಾಗಿದೆ. ಈ ವಿಚಾರವಾಗಿ 19ರ ಪ್ರತಿಭಟನೆಗೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪೊಲೀಸರ ದೌರ್ಜನ್ಯದ ವಿರುದ್ಧ ಮನವಿ ಸಲ್ಲಿಸಲಾಗುವುದು. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಕಲಬುರಗಿ ಐಜಿಪಿ ಮತ್ತು ಬೆಂಗಳೂರು ಡಿಜಿಪಿಗೆ ಮನವಿ ಸಲ್ಲಿಸಲಾಗುವುದೆಂದು ವಾಲ್ದೊಡ್ಡಿ ಎಚ್ಚರಿಸಿದರು.
ಅವರು ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ರಾಜರೋಷವಾಗಿ ಮಾಡಲಾಗುತ್ತಿದೆ. ಈ ವಿಚಾರವಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರೆ 2 ದಿನ ಬಂದ್ ಆಗುತ್ತದೆ, ಮತ್ತೆ ತನ್ನಿಂದ ತಾನೇ ಪುನಃ ಮಾರಾಟ ಮುಂದುವರಿಯುತ್ತದೆ ಎಂದು ದೂರಿದ್ದರು. ಇಂತಹ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ನಮ್ಮಂತಹ ಪ್ರತಿಭಟನಾಕಾರರನ್ನು ಹತ್ತಿಕ್ಕುವ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ನಿಲ್ಲಿಸಬೇಕೆಂದು ವಿಷ್ಣುವರ್ಧನ್ ವಲ್ದೊಡ್ಡಿ ಆಗ್ರಹಿಸಿದರು. ಕರ್ನಾಟಕ ಭೀಮಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಮರೇಶ್ ಕುದ್ರೆ, ಮುಖಂಡರಾದ ಅಮೃತ್ ಮುತ್ತಂಗಿಕರ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮೊನ್ನೆ ಒಂದು ಸಾರ್ವಜನಿಕವಾಗಿ ಹೇಳ್ಬೇಕಂತಂದರೆ ಯಾವುದೇ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿರ್ಬೋದು, ಯಾವುದೇ ಒಂದು ವಿಚಾರಣೆ ಕೋರ್ಟಿನಲ್ಲಿದ್ದಾಗ ಅದರ ಒಳಗಡೆ ಪೊಲೀಸ್ನವರು ಮಧ್ಯಸ್ಥಿಕೆ ವಹಿಸಬಾರ್ದು ಅಂತೇಳಿ ಕಾನೂನೇ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಚೌಬರ ಪೊಲೀಸ್ ಠಾಣೆಯ PSI ಅವರು ಬಹಳ ಒಂದು ಉತ್ಸುಕರಾಗಿದ್ದಾರೆ. ಯಾಕಂದರೆ ಕೋರ್ಟಲ್ಲಿ ಇದ್ದಿರ್ತಕ್ಕಂಥ ಯಾವುದೇ ಪೆಂಡಿಂಗ್ ಕೇಸ್ಗಳಿಗೆ ಇವರು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ನಾವು ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತರ್ತೀವಿ ಅಂತೇಳಿ ಇವತ್ತು ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರಿಗೊಂದು ಅದ್ರ ಬಗ್ಗೆ ತಿಳಿಸ್ತೀವಿ. ಯಾಕಪ್ಪ ಅಂದರೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ಘಟನೆಗಳಾಗ್ತಾಯಿದೆ. ನಾವು ಹೋರಾಟ ಮಾಡಿದಾಗ ಅದು ಡೈರೆಕ್ಟು ಇಂಡೈರೆಕ್ಟ್ ಆಗೋದು ಪಾಲಿಟಿಕಲಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಇದರ ಸಂಬಂಧಪಟ್ಟ ದಾಖಲಾತಿ ಸಮೇತ ಅದು ಯಾರ್ಯಾರಿದ್ದಾರೆ ಅದರೊಳಗೆ ಇನ್ವಾಲ್ವ್ಮೆಂಟ್ ಅವ್ರಿಗೆ ಕರ್ಕೊಂಡೋಗಿ ಮತ್ತೇನು ಏಕಾಏಕಿ ಅದರೊಳಗೆ ಏನು ಕೋರ್ಟ್ನಲ್ಲಿದ್ದರೂ ಕೂಡ ಕೋರ್ಟ್ಗಿಂತ ನಾವೇ ದೊಡ್ಡ ಸೌರಭೊಮ್ಮೆ ಅನ್ನೋವಂಥ ಒಂದು PSI ಅವ್ರ ಬಗ್ಗೆ ಸಂಪೂರ್ಣವಾಗಿ ಬಿಡಿಯಾಗಿ ಎಳೆಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀವಿ. ಮತ್ತು ಮುಂದೆ ಏನು ತೀರ್ಮಾನ ತಗೋತಾರೋ ಅವ್ರ ಮೇಲೆ ಬಿಟ್ಟಿರ್ತೀವಿ. ಒಂದು ವೇಳೆ ಅವ್ರನ್ನ ಅಮಾನತು ಮಾಡಿಲ್ಲ ಅಂತಂದರೆ ಇಡೀ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ತಿಳಿಸ್ತೀನಿ. ಲ್ಯಾಂಡು ಡಿಸ್ಪ್ಯೂಟಲ್ಲಿದೆ, ಅದು ಆಲ್ರೆಡಿ ಕೋರ್ಟಲ್ಲಿದೆ ಸರ್. ಆ ಕೋರ್ಟಲ್ಲಿರೋದು ಯಾರು ವಿರೋಧಿಗಳಿರ್ತಾರೋ ಅವ್ರ ವಿರೋಧ ಯಾರು ನಿಜವಾಗಿದ್ದಾರೆ ಅವ್ರ ಪರವಾಗಿ ಆಲ್ರೆಡಿ ಜಜ್ಮೆಂಟ್ ಆಗಿದೆ. ಆದರೂ ಅವ್ರು ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋದ್ಮೇಲೆ ಕೂಡ ಈಗ ಅದು ಕೋರ್ಟಲ್ಲಿ ವಿಚಾರಣೆ ಇದೆ ಸರ್. ಇವ್ರು ಕರೆಸಿ ನಿಮ್ಮ ದಾಖಲಾತಿ ಕೊಡ್ರಿ, ನೀವು ಎಲ್ಲಿ ತೊಗೊಂಡ್ರಿ, ಯಾರು ಕೊಟ್ರಿ ನಿಮಗೆ ಅಂತೇಳಿ ಸುಳ್ಳೆ ಡಿಸ್ಟರ್ಬ್ ಮಾಡೋಂಥದ್ದು ಆಲ್ರೆಡಿ ಕಣ್ಣಿಗೆ ಬಂದಿದೆ ಸರ್. ಅದರದ್ದು ಸಂಪೂರ್ಣ ಮಾಹಿತಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ತಂದು ಅದಾದಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಅದರದ್ದು ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಸರ್. ನಮಗೆ ಸರಾಯಿ ಬೇಕಾದ್ರೆ ವೈನ್ ಶಾಪ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಕಿರಾಣಾ ಶಾಪ್ಗಳಲ್ಲೂ ಸಿಗುತ್ತೆ. ಏನು ಅವ್ರ ಲಿಮಿಟ್ಸಲ್ಲಿ ಬರುತ್ತಲ್ಲ ಆ ಭಾಗದಲ್ಲಿ ಸುಮಾರು ಸಾರಿ ನಾನು ಅವ್ರಿಗೆ ಮಾಹಿತಿ ಕೊಟ್ಟರು ಕೂಡ 1 ದಿವಸ 2 ದಿವಸ ಬಂದ್ ಮಾಡ್ದಾಗ ಮಾಡ್ತಾರೆ. ಮತ್ತು ತಿರ್ಗಾ ಅದೇ ಇಸ್ಪಟ್ ಆಡೋದು, ಕ್ಯಾರಮ್ ಬೋರ್ಡ್ ಆಡೋದು ಇದೆಲ್ಲ ಭಾಳ ಮಾಮೂಲಿ ಆಗಿದೆ. ಯಾಕಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಜಿಲ್ಲೆಯಲ್ಲಿ ಏನೂ ಆಗ್ಲತ್ತದ ಅದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆನೇ ತೊಗೋಬೇಕಾಗಂಥ ಪರಿಸ್ಥಿತಿ. ಯಾಕಂದರೆ ಇವತ್ತು ನಾವು ಸುರಕ್ಷಿತ ಆಗಿದ್ದೀವಿ ಅಂದರೂ ಅದಕ್ಕೆ ಪೊಲೀಸರೇ ಜವಾಬ್ದಾರಿ. ನಮ್ಮಲ್ಲಿ ಏನಾದರೂ ಕೆಟ್ಟ ಪರಿಣಾಮ ಬೀಳತ್ತಂದ್ರೂ ಅದಕ್ಕೆ ಪೊಲೀಸೇ ಜವಾಬ್ದಾರಿ. ಅವ್ರು ಯಾರೋ ಒಬ್ಬರು ಮಾಡಿರೋ ಸಲುವಾಗಿ ಇಡೀ ಪೊಲೀಸ್ ಇಲಾಖೆ ಹಾಳಾಗ್ಲತ್ತದ. ಅದರ ಸಲುವಾಗಿ ಮಾನ್ಯ SP ಅವ್ರಿಗೆ ಗಮನಕ್ಕೆ ತರ್ತೀವಿ. ಮೊದಲು ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ ಮೇಲೆ SP ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತಿಗೆ ಮುಗಿಸ್ತೇನೆ. ಹೇಳಿ ಸೂಸೈಡ್ ಮಾಡ್ಕೊತಾ ಇದ್ರು. ಆದರೆ ಇವತ್ತು ಈ ಹುಡುಗರು ಏನಪ್ಪ ಅಂತಂದ್ರೆ ಈ ಇಸ್ಪಟ್ ಆಡೋದು, ಮಟ್ಕ ಆಡೋದು, ಸರಾಯಿ ಕುಡಿಯೋದು ಇದೆಲ್ಲ ಮಾಡೋದ್ರಲ್ಲಿಂದ ಇವರು ಸಾಲ ಬಾಧೆ ಮಾಡ್ಕೊಂಡು ಇವ್ರು ಸುಸೈಡ್ ಮಾಡ್ಕೊತ ಪರಿಸ್ಥಿತಿ ಬರ್ತದೆ ಸರ್. ನಾನೇ ಸ್ಪಾಟಿಗೆ ಕರ್ಕೊಂಡು ಹೋಗ್ತೇನೆ ಅವ್ರಿಗೆ ಎಲ್ಲಿ ನಡೀಲತ್ತದ ಅಂತೇಳಿ ಸುಮಾರು ಒಂದು 10 ಸಾರಿ ಹೇಳೀನಿ ಸರ್. ನಾನು 1 ಸಾರಿ 2 ಸಾರಿ ಇಲ್ಲ 10 ಸಾರಿ ಇಲ್ಲಿ ನಡೀಲತ್ತದ ಹೇಳಿದಾಗ ಒಂದು 2 ದಿವಸ ಬಂದಿರ್ತದೆ, ಇಲ್ಲಂತಲ್ಲ 2 ದಿವಸ 3ನೇ ದಿವಸ ಮತ್ತೆ ಸ್ಟಾರ್ಟ್. ಮೊದಲು ಧಾಬಾಗಳದಾಗೆಲ್ಲ ಡ್ರಿಂಕ್ ಮಾಡಬೇಡ್ರಿ ಅಂತಿತ್ತು, ಬರೀ ಏನೋ ಹೈವೇ ಮೇಲೆ ಹೋಗೋರಿಗೆ ಊಟದ ಸಲುವಾಗಿತ್ತು. ಇವತ್ತು ಬೀದರ್ ಜಿಲ್ಲಾ ಸುತ್ತಮುತ್ತ ಎಷ್ಟು ಧಾಬಾಗಳವ, ಬೆಳಗ್ಗೆ 4 ಜಾವಕ್ಕೆ ಹೋಗ್ರಿ ನಿಮ್ಗೆ ಕುಡಿಯೋದಕ್ಕೆ ಸರಾಯಿ ಸಿಗುತ್ತೆ ಸರ್. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ವೀರಶೆಟ್ಟಿ ಖ್ಯಾಮ ಅವರನ್ನು ನಾಟ್ಯಶ್ರೀ ನೃತ್ಯಾಲಯ ವತಿಯಿಂದ ನಗರದಲ್ಲಿ ಸನ್ಮಾನಿಸಲಾಯಿತು. ನೃತ್ಯಾಲಯದ ಅಧ್ಯಕ್ಷೆ ರಾಣಿ ಸತ್ಯಮೂರ್ತಿ ಹಾಗೂ ನಿರ್ದೇಶಕ ಕೆ ಸತ್ಯಮೂರ್ತಿ ಖ್ಯಾಮ ದಂಪತಿಯನ್ನ ಶಾಲು ಹೊದಿಸಿ ಸತ್ಕರಿಸಿದರು. ಪತ್ರಿಕಾ ರಂಗ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಅವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ಖ್ಯಾಮ ಅವರ ಹಿಂದೂ ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಸಭೆ ಸಮಾರಂಭಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸುತ್ತಿದ್ದಾರೆ. ಅವರನ್ನು ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರುವುದು ಅತ್ಯಂತ ಸೂಕ್ತವಾಗಿದೆ ಎಂದು ಸತ್ಯಮೂರ್ತಿ ಹೇಳಿದರು. ಖ್ಯಾಮ ಅವರ ಹಿಂದೆ ಯುವಕರ ಪಡೆ ಇದೆ. ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹಿಂದೂ ಪರ ಚಟುವಟಿಕೆಗಳು ಹೆಚ್ಚು ನಡೆಯುತ್ತವೆ ಎಂದು ತಿಳಿಸಿದ್ದರು.
ಸಮಾಜದ ಸಂಘಟನೆ ಬಲಗೊಳ್ಳಲಿದೆ, ಯುವಕರಲ್ಲಿ ದೇಶಾಭಿಮಾನ ಮೂಡಿಸುವ ಕೆಲಸ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಲರ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಸಮಾಜದ ಹಿತದ ಕಾರ್ಯಗಳನ್ನು ಕೈಗೊಳ್ಳೋಣ ಎಂದು ವಿ.ಶೆಟ್ಟಿ ಖ್ಯಾಮ ಹೇಳಿದರು. ಪ್ರಮುಖರಾದ ರವಿಚಂದ್ರಮೂರ್ತಿ, ಬಸವರಾಜ ಮೂಲ್ಗೆ, ದೇವಿದಾಸ್ ಜೋಶಿ ಮತ್ತಿತರರು ಇದ್ದರು. ಭಾರತೀಯ ಅಂಚೆ ಇಲಾಖೆಯು ತನ್ನ ಸಿಬ್ಬಂದಿಗೆ ಉಚಿತ ಸಸಿ ವಿತರಿಸುವ ಮೂಲಕ ವಿಶ್ವ ಪರಿಸರ ದಿನವನ್ನು ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿತು. ಪ್ರಧಾನ ಅಂಚೆ ಕಚೇರಿಯಲ್ಲಿ ಬೀದರ್ ಅಂಚೆ ಅಧೀಕ್ಷಕ ವಿ.ಎಲ್. ಚಿತ್ಕೋಟೆ ಸಿಬ್ಬಂದಿಗೆ ಸಸಿ ವಿತರಿಸಿದರು. ಕಚೇರಿ ಆವರಣದಲ್ಲಿಯೂ ಸಸಿಗಳನ್ನು ನೆಟ್ಟರು. ಅಂಚೆ ಸಿಬ್ಬಂದಿ ಪರಿಸರ ಸ್ನೇಹಿಯಾಗಿ ಬದುಕು ಸಾಗಿಸಬೇಕು, ತಮ್ಮ ಮನೆ ಪರಿಸರದಲ್ಲಿ ತಲಾ ಒಂದು ಸಸಿ ನೆಡಬೇಕು ಎಂದು ವಿ.ಎಲ್. ಚಿತ್ಕೋಟೆ ಸಲಹೆ ಮಾಡಿದರು. ಮಾನವನ ಉಳಿವಿಗೆ ಪ್ರಕೃತಿ ಸಂರಕ್ಷಣೆ ಅಗತ್ಯವಾಗಿದೆ, ಪರಿಸರ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಅಂಚೆ ಉಪ ಅಧೀಕ್ಷಕರಾಗಿದ್ದ ಅಧಿಕಾರ ವಹಿಸಿಕೊಂಡ ಲೆಫ್ಟಿನೆಂಟ್ ಕರ್ನಲ್ ನಾಗರಾಜ್ ತಿಳಿಸಿದರು. ಪ್ರಧಾನ ಅಂಚೆ ಪಾಲಕ ರಾಜೇಂದ್ರ ವಗ್ಗೆ, ಇಲಾಖೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗಲಾ ಭಾಗವತ್, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ವಿಜಯಕುಮಾರ್ ಫೂಲೆ ಮತ್ತಿತರರು ಇದ್ದರು. ವನ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿದ್ದಲ್ಲಿ ಪರಿಸರ ಸಂರಕ್ಷಣೆ ಸಾಧ್ಯವಿದೆ ಎಂದು ಸಾಮಾಜಿಕ ಅರಣ್ಯ ಇಲಾಖೆಯ ವಲಯ ಸಂರಕ್ಷಣಾಧಿಕಾರಿ ಶಿವಕುಮಾರ್ ರಾಥೋಡ್ ಹೇಳಿದರು. ನಗರದ ಸರಸ್ವತಿ ಶಾಲೆಯಲ್ಲಿ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಮತ್ತು ಅಲ್ಲಿಯ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಬೇಕೆಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಅವನ್ನು ಪೋಷಿಸಬೇಕು, ಅವುಗಳ ಸಂರಕ್ಷಣೆ ಜವಾಬ್ದಾರಿ ಹೊರಬೇಕು, ಪ್ರಕೃತಿಯನ್ನು ಆರಾಧಿಸುವಲ್ಲಿ ಅದು ನಮ್ಮನ್ನು ಕಾಪಾಡುತ್ತದೆ ಎಂದರು. ಪರಿಸರ ಉಳಿಯಬೇಕಾದರೆ ವನ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಕುಲವನ್ನು ಅಭಿವೃದ್ಧಿಪಡಿಸಬೇಕು. ಬೃಹತ್ ನಗರಗಳು ಬೆಳೆದು ಇಂದು ಅರಣ್ಯ ಸಂಪತ್ತು ಕ್ಷೀಣಿತಗೊಂಡಿವೆ. ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ವಾಯು ಬ್ಯಾಗ್ಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಓಡಾಡುವ ಕಾಲ ದೂರವಿಲ್ಲವೆಂದು ಎಚ್ಚರಿಸಿದರು. ಇಂದು ಡಿನೋಟಿಫಿಕೇಶನ್ ಪ್ರಭಾವದಿಂದ ಶ್ರೀಮಂತರು ಪರಿಸರ ನಾಶ ಮಾಡಿ ಜಮೀನು ಮಾರಿ ಪ್ಲಾಟ್ ಹಾಕಿ ಮಾರಿ ಹಣ ಗಳಿಸುವ ಗೋಜಿಗೆ ಜಾರುತ್ತಿರುವವರು. ಗಿಡವೇ ಇಲ್ಲದಿದ್ದಾಗ ಆಮ್ಲಜನಕ ಇಲ್ಲವಾದರೆ ಹಣ ತಗೊಂಡು ಏನು ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್.ಬಿ. ಸಜ್ಜನ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿಸರ್ಗವು ನಮಗೆ ಎಲ್ಲವನ್ನ ಉಚಿತವಾಗಿ ನೀಡುತ್ತದೆ. ಗಾಳಿ, ನೀರು ಹಾಗೂ ಆಹಾರ ಕೊಡುತ್ತದೆ. ಅದಕ್ಕೆ ಪ್ರತಿಯಾಗಿ ನಾವು ಏನನ್ನೇ ನೀಡದೇ ಇದ್ದರೂ ಅದನ್ನು ಕಾಪಾಡುವ ಮಹತ್ವದ ಹೊಣೆ ನಮ್ಮದ್ದು. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ನಾವು ನಿಸರ್ಗ ಆರಾಧಕರು. ಅನೇಕ ಗಿಡಮರಗಳು, ಪರಿಸರದ ಅನೇಕ ಅಂಶಗಳು ಪೂಜನೀಯವಾಗಿವೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಕರೆ ನೀಡಿದ ಅವರು, ಇಂದು ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದರಿಂದ ಮಾಲಿನ್ಯ ಉಂಟಾಗಿ ಬಹುತೇಕರಿಗೆ ಕ್ಯಾನ್ಸರ್ ಆವರಿಸುತ್ತಿದೆ. ಪ್ಲಾಸ್ಟಿಕ್ ಬಳಿಕ ಶೂನ್ಯವಾಗಿಸಲು ಎಲ್ಲರೂ ಪ್ರತಿಜ್ಞೆ ಮಾಡಬೇಕೆಂದು ಕರೆಕೊಟ್ಟರು. ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಭಾಗವಹಿಸಿದ ಶಿವಾನಂದ್ ಗಾದ್ಗೆ ಮಾತನಾಡಿ, ಎಲ್ಲೆಡೆ ಸಸಿಗಳು ಬೆಳೆಸಿ ಪರಿಸರ ಹಸಿರಾಗಿ ಅದು ಉಸಿರಾಗಬೇಕೆಂದರೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಶಾಲೆಯ ಮುಖ್ಯ ಗುರು ಪ್ರತಿಭಾ ಚಾಮ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಪ್ರೊಫೆಸರ್ ವೀಣಾ ಜಲಾದೆ ವೇದಿಕೆಯಲ್ಲಿದ್ದರು. ಇದೇ ವೇಳೆ ಶಾಲೆಯ ಪರಿಸರದಲ್ಲಿ ಸಸಿಗಳನ್ನು ನೆಡಲಾಯಿತು. ಜೊತೆಗೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಸಸಿಗಳನ್ನು ವಿತರಿಸಲಾಯಿತು. ಶಾಲೆಯ ಶಿಕ್ಷಕ ಬಾಲಾಜಿ ರಾಥೋಡ್ ಕಾರ್ಯಕ್ರಮ ನಿರೂಪಿಸಿ ಪುಷ್ಪಕ ಜಾಧವ್ ಸ್ವಾಗತಿಸಿ ಶಿವಪುತ್ರಿ ನೇಳಿಗೆ ವಂದಿಸಿದರು. ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಕಾಮಶೆಟ್ಟಿ ಚಿಗ್ಬಸೆ ಅವರ 52ನೇ ಜನ್ಮದಿನದ ಪ್ರಯುಕ್ತ ತಾಲೂಕಿನ ಅಮಲಾಪುರ ಗ್ರಾಮದ ಮಹಾಪ್ರಜಾಪತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಮಕ್ಕಳಿಗೆ ಉಚಿತ ಬಟ್ಟೆ, ಸಿಹಿ ಹಾಗೂ ಹಣ್ಣು ವಿತರಿಸಲಾಯಿತು. ಕೇಕ್ ಕತ್ತರಿಸಿ ಮಕ್ಕಳೊಂದಿಗೆ ಜನ್ಮದಿನ ಆಚರಿಸಿಕೊಂಡ ಚಿಗ್ಬಸೆ ಅವರು ಬಳಿಕ ಮಕ್ಕಳಿಗೆ ಸಿಹಿ ತಿನ್ನಿಸಿ ಬಟ್ಟೆ ವಿತರಿಸಿದರು. ಬುದ್ಧಿಮಾಂದ್ಯ ಮಕ್ಕಳು ದೇವರ ಸ್ವರೂಪ, ಅವರ ಸೇವೆಯಿಂದ ಪುಣ್ಯ ಲಭಿಸುತ್ತದೆ ಎಂದು ಚಿಗ್ಬಸೆ ಹೇಳಿದ್ದರು. ಇತ್ತೀಚಿನ ದಿನಗಳಲ್ಲಿ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಮತ್ತಿತರ ಸಮಾರಂಭಗಳು ಪ್ರತಿಷ್ಠೆಯ ವಿಷಯವಾಗುತ್ತಿವೆ. ಅನೇಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಸ್ಥಿತಿವಂತರು, ಸಾಮಾಜಿಕ ಚಟುವಟಿಕೆ ನಿರ್ಗತಿಕರು, ಅಸಹಾಯಕರು ಹಾಗೂ ಬಡವರಿಗೆ ನೆರವಾಗುವ ಮೂಲಕ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಆಚರಿಸುವ ಪರಿಪಾಠ ಬೆಳೆಯಬೇಕು. ಇದರಿಂದ ಕಾರ್ಯಕ್ರಮಗಳು ಹಿರಿಮೆ ಹೆಚ್ಚುತ್ತದೆ ಎಂದು ತಿಳಿಸಿದ್ದರು. ಪ್ರಾಚಾರ್ಯ ಉಮಾಕಾಂತ್ ಲಾವ್ಲೆ, ಶಾಲೆಯ ಸದಸ್ಯ ಬಸವರಾಜ್ ಕಾಶಿನಾಥ್, ಸುಜಾತ ರೆಡ್ಡಿ, ಬಂಡು ಜಲೀಲೆ, ಬಾಲಾಜಿ, ರಾಜಮ್ಮ, ಗೋವಿಂದ್, ಗಣೇಶ್, ಕಮಲಾಪುರ್ ಮತ್ತಿತರರು ಇದ್ದರು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.